ಅಖಿಲಾಂಡದಾಗ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರರ ಕರ್ತೃತ್ವರಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಆತನ ಪರಮ ಶಿಷ್ಯ ಪವಾಡ ಪುರುಷ ಸಿದ್ಧ ಪುರುಷ ಮುತ್ಯ ಸಾಧು ಶಿವಯೋಗಿ ಅಮೋಘ ಸಿದ್ದೇಶ್ವರರ ಕರ್ತೃತ್ವಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸುಕ್ಷೇತ್ರ ಆಗಿರ್ತಕ್ಕಂಥ ಪರಮ ಪಾವನ ಕ್ಷೇತ್ರ ಆಗಿರ್ತಕ್ಕಂಥ ಶುದ್ಧ ಒಡಿಯಾರ ಮನಸ್ಥಾನದಲ್ಲಿ ಮಾತೆ ಗಂಗಮ್ಮ ತಂದೆ ದೊಡ್ಡಪ್ಪ ಪುಣ್ಯ ಗರ್ಭದಲ್ಲಿ ಜನ್ಮೆತ್ತಿ ಮೊಳಗಾಲ ಸಿದ್ಧನ ಮಗನಾಗಿ ಇಡೀ ಅಮಶಿಕ್ಷಣ ಪರಂಪರೆಗೆ ಗುರುವರ್ಯರಾಗಿ ಸಮಸ್ತ ಮನುಕೂಲಕ್ಕೆ ಒಂದು ತಾತನಾಗಿ ಅಜ್ಜನಾಗಿ ಸಮಸ್ತ ಹುಟ್ಟಿದ ಊರನ್ನ ಬಿಟ್ಟು ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಮುಮ್ಮೆಟ್ಟಗಿರಿಯಲ್ಲಿ ವಾಸಗೈದಿರ್ತಕ್ಕಂಥ ಕಡ್ಡ ಹೋಗಿ ಬಂಗಾರದ ಗುಡ್ಡವನ್ನ ಮಾಡಿರ್ತಕ್ಕಂಥ ಕುಡಿಯಾಕ ನೀರು ಸಿಗಲಾರಂತ ಪರಿಸ್ಥಿತಿಗಳು, ತಿನ್ನಬೇಕಾದ್ರೆ ಅನ್ನ ಸಿಗಲಾರಂತ ಪರಿಸ್ಥಿತಿಗಳು, ತಾವ ಜಾತ್ರೆಗೆ ಬರುವುದು ತಮ್ಮನ್ನ ಬುದ್ಧಿ ಕಟ್ಟಿಕೊಂಡು ತಮ್ಮದಾದಂತ ಒಂದು ಬುದ್ಧಿ ಕಟ್ಟಿಕೊಂಡು ಬರುವಂತ ಸಮಯ ಇತ್ತು. ಪುಣ್ಯಾತ್ಮರೇ, ಈ ಕ್ಷೇತ್ರಕ್ಕೆ ಬರಬೇಕಾಗಿದ್ರೆ ಬಹಳ ಕುಂದಕೊರತೆಗಳು ತೊಂದರೆಗಳಿದ್ದು. ಇಲ್ಲಿ ಇದೆಲ್ಲನೂ ಹೊಡೆದು ಓಡಿಸಿ ಅಜ್ಞಾನ ಅಂತಕ್ಕಂಥದ್ದು ಬದಿಗಿಟ್ಟು, ಅಜ್ಞಾನ ಅಂತಕ್ಕಂಥದ್ದು ಹೊಡೆದು ಓಡಿಸಿ ಸುಜ್ಞಾನ ಅಂತಕ್ಕಂಥದ್ದು ಬೀಜವನ್ನು ಮುಂಬೆಟ್ಟು ಗುಡ್ಡದೊಳಗೆ ಬಿತ್ತಿ ಜಗತ್ತಿಗೆ ಅಂಶಿದ್ಧಾನ ಸಿದ್ಧಾಟಿಗೆ ನಮ್ಮ ಪರಂಪರೆ ಹಿಂಗಿದೆ. ಯಾರಾದ್ರೂ ಈ ಶ್ರೀಗಿರಿಗೆ ಬರಬೇಕಾಗಿದ್ರೆ ಈಗ ಏನು ಸಂಕಲ್ಪ ಮಾಡ್ಕೊಂಡು ಬರ್ತಿದ್ದಾರೋ ಅದನ್ನ ಕೊಡುವಂತ ಶಕ್ತಿ ಅದು ಯಾರ ನಿರ್ಮಾಣ ಮಾಡಿದ್ರಪ್ಪ ಅಂತ ಕೇಳಿದ್ರು ಪುಣ್ಯಾತ್ಮರೇ, ಅದು ಮಗಗೊಂಡ ಮಹಾರಾಜರು ಈ ಪುಣ್ಯಾತ್ಮರೇ ನೆನಪಿಟ್ಕೋಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಚಾಕ್ಲಿ ಮೂಟ್ ಸೊಬಲ ಕಚ್ಚ ಮುಟ್ಟಿಗೆನ ಮಾತು ಮುಟ್ಟಿಗೆಗಿತ್ತು ಪುಣ್ಯಾತ್ಮರೇ. ಸಿದ್ಧಟಿಗೆ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಮುಚ್ಚಿತ್ತು, ಮುಚ್ಚಿ ಇದು ಬಿಚ್ಚಿ ತೋರಿಸದವರೇ, ಇದು ರಥದ ಪರಂಪರೆ ಹಾಕದವರೇ, ಗುಡ್ಡದೊಳಗೆ ಕಟ್ಟೋಗಿ ಬಂಗಾರ ಗುಡ್ಡು ಮಾಡಿದವರೇ, ಅನ್ನದು ದಾಸೋದು ಜೊತೆಗೆ ತುಪ್ಪ ಹಾಲನ್ನ ಕೌಲಿ ಹರಿಸಿದವರೇ ಮಧುಗೊಂಡ ಮಹಾರಾಜರು ಪುಣ್ಯಾತ್ಮರು. ಇದು ಈ ಮುಖದಿಂದ ಹಗಲು ರಾತ್ರಿಗಳನ್ನ ಹೊಗಳಿದ್ರೆ ಆ ರಾತ್ರಿಗಳು ಸಾಲುದಿಲ್ಲ ಪುಣ್ಯಾತ್ಮರೇ. ಅಂತ ಚರಿತ್ರೆಗಳನ್ನ ಪೂಜ್ಯರು ಮಾಡಿ ಹೋಗಿದ್ದಾರೆ. ಅದಕ್ಕೆ ಅಂತ ತಾತನಾಗಿರ್ತಕ್ಕಂಥ ಏನ ಅಜ್ಜನಾಗಿರ್ತಕ್ಕಂಥ ಅಪ್ಪ ಪರಮ ಪೂಜ್ಯ ಮಧುಗೊಂಡ ಮಹಾರಾಜರ ಮುತ್ತಿನ ಗದಿಗೆ ದೀರ್ಘದಂಡ ಪರಿಣಾಮಗಳನ್ನ ಸಲ್ಲಿಸಿ ಸುಕ್ಷೇತ್ರ ಆಗಿರ್ತಕ್ಕಂಥ ಪರಮ ಪಾವನ ಕ್ಷೇತ್ರ ಆಗಿರ್ತಕ್ಕಂಥ ಯಾವ ಅಕ್ಕಲಗೋಡು ತಾಲೂಕಿನ ಸೋಲಾಪುರ ಜಿಲ್ಲೆಯ ಹಾಲಚಿಂಚೋಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಮುತ್ಯ ಅಮೋಘ ಸಿದ್ದೇಶ್ವರರು ಮತ್ತು ಮಲ್ಕಾರ ಸಿದ್ದೇಶ್ವರರ ಕರ್ತೃತ್ವ ಗದಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಬಂದಿರತಕ್ಕಂಥ ಹಾಲಚಿಂಚೋಳಿ ಗ್ರಾಮದ ಪಾದಯಾತ್ರೆಯನ್ನ ಮಾಡಿಕೊಂಡು ಬಂದಿರತಕ್ಕಂಥ ಸಮಸ್ತ ಅವರಿವರೆನ್ನದೇ ಎಲ್ಲ ಗುರು ಹಿರಿಯರನ್ನ ಮೊದಲು ಮಾಡಿಕೊಂಡು ಸಕಲ ಸದ್ಭಕ್ತರನ್ನ ಮೊದಲು ಮಾಡಿಕೊಂಡು ಜೊತೆಗೆ ಪ್ರಾರಂಭದಲ್ಲಿ ಗದ್ದಿಗೆ ಒಡೆಯರನ್ನ ಪ್ರಾರಂಭದಲ್ಲಿ ಮೊದಲು ಮಾಡಿಕೊಂಡು ಸಮಸ್ತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ ಪುಣ್ಯಾತ್ಮರೇ. ಇದು ಎಷ್ಟನೇ ವರ್ಷಪ್ಪ ಅಂತ ಕೇಳಿದ್ರೆ ಶ್ರೀಗಿರಿಗೆ ಮುಮ್ಮೆಟ್ಟಗಿರಿ ಚಿಂಚೋಳಿ ಗ್ರಾಮದಿಂದ ಬರ್ತಕ್ಕಂಥ ರಥವನ್ನ ಅಪ್ಪ ಮಧುಗೊಂಡ ಮಹಾರಾಜರ ಭಾವಚಿತ್ರವನ್ನ ಇಟ್ಟುಕೊಂಡು ನಡ್ಕೊಂತ ಪಾದಯಾತ್ರೆ ಬರ್ತಾ ಇದ್ದೀರಲ್ಲ, ಇದು ಎಷ್ಟೇ ವರ್ಷಪ್ಪ ಅಂತ ಕೇಳಿದ್ರೆ ಸುಮಾರು ಇಲ್ಲಂದ್ರೂ ಒಂದು
26ನೇ ವರ್ಷದ ವರ್ಷ ಹೆಂಗ ಬತ್ತೋ ಹೆಂಗ ಕಳೆದು ಹೋತೋ ಗೊತ್ತಾಗ್ತಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ಶ್ರೀಮಂತದಿಂದ ನಮ್ಮ ಮಾರುತ್ಯಪ್ಪ ಆಗಲಿ ಸ್ವಾಗತ ಒಂದು ಅಭಿನಂದನೆಗಳನ್ನ ಸಲ್ಲಿಸಿದ್ದಾನೆ. 20 ವರ್ಷ ಯಾವ ರೀತಿ ಆಗಿ ಹೋತು ಯಾವ ರೀತಿ ಗೊತ್ತಪ್ಪ ಅಂತ ಹೇಳಿದ್ರೆ ಬಹಳ ಆನಂದದಿಂದ ಸಾಗಿತು. 20 ವರ್ಷ ಏನು ನಡ್ಕೊಂತ ಪಾದಯಾತ್ರೆ ಮುನ್ಮೆತ್ತ ಮುತ್ಯಾನ ಗುಡ್ಡಕ್ಕೆ ಬಂದಿದ್ರಲ್ಲ, ಅದಕ್ಕೆ ನಿಮಗೆ ಮೊದಲನೇದು ಒಂದು ಜೋರಾಗಿ ಚಪ್ಪಾಳೆ ಕಟ್ಟಿ ಅಭಿನಂದನೆ ಸಲ್ಲಿಸ್ಕೊಂಡೆ. ಅದಕ್ಕೆ ನಿಮ್ಮದು ಎಷ್ಟು ಹೇಳಿದ್ರೆ ಕಡಿಮೆ ಅದ. ಅದು ಏನಂತಾರಲ್ಲ, ಕಾಗಿ ಕುಂದ್ರಲಿಕ್ಕ ಭಂಗಿ ಮುರ್ಲಿಕ್ಕ ಹಿಂಗಾಗಿ ಹೋಗ್ಕೊಂಡೆ. ಇದೊಂದು ಗುಡ್ಡದೊಳಗೆ ಒಂದು ಬೆಳಕಿತ್ತದು. ಯಾರಪ್ಪ ಅಂತ ಹೇಳಿದ್ರೆ ಬೆಳ್ಳಗೆ ಶುಭ್ರವಾದಂತ ಬಟ್ಟೆಗಳನ್ನ ತೊಟ್ಟು ಬೆಳ್ಳಗಾದಂಥದನ್ನೇ ಬೆಳಕು ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರು ಮದಗೊಂಡು ಮಹಾರಾಜರು. ಅದು ಏನಾಯ್ತಪ್ಪ ಅಂತ ಹೇಳಿದ್ರೆ ಹಾಗೆ ಕುಂಡ್ರಲಿಕ್ಕ ಭಂಗಿ ಮುರ್ಲಿಕ್ಕ ಅದು ಮೇಳ ಆಗ್ಬಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ನಾ ಇಂದ ಬಂದ ಒಂದು ಮಾತು ಹೇಳ್ತಾ ಇದ್ದೀನಿ. ಇದು ನೋಡಿ ಫಸ್ಟ್ ಮಂದ್ರೂಪ ಬಿಟ್ಟು ಇಲ್ಲಿ ಬಂದು ಗುಡ್ಡು ಬಹಳ ಒಂದು 10 ರಿಂದ 12 ವರ್ಷದೊಳಗೆ ಕೋಟಿಗಟ್ಲೆ ಬಡತಾನ ಪರಿಸ್ಥಿತಿ ಒಳಗೆ ಇದ್ದಂತ ನಮ್ಮ ತಾತನವರು ಕರಾಡದೊಳಗೆ ದುಡ್ದು ಬಂದಾರ, ಕೊಳ್ಳಾರ ಬಂಗಾರ ಮಾಡಿ ಬಂದಾರ, ಬಸ್ ಸ್ಟ್ಯಾಂಡ್ ಒಳಗೆ ಉಪವಾಸ ಮಕ್ಕೊಂಡಾರ, ವಡಾಪಾವ್ ತಿಂದು ಜೀವನ ತೆಗೆದಾರ, ಚಿರುಮುರಿ ತಂದು ದಾಳಗ ತಿಂದು ಜೀವನ ತೆಗೆದು ನಡ್ಕೋತು ಬಂದಾರ. ಆದ್ರೆ ಇಲ್ಲಿ ಬಂಗಾರ ಅಂಗಡಿ ಇಟ್ಟು ಗುಡದಾಗ ಸಲುವನ್ನು ಕತ್ತಾರ ಅಂದ್ರೆ ಎಂತ ನಮ್ಮ ಶಿಸ್ತದ ಮಳೆಗಾಲ ಕರುಣೆ ಇರಬೇಕು. ಕುಸುರು ಮಾರಾಯಗಳು ಹೇಳಿರಂತ, ತಾಯಿ ಗಂಗಮ್ಮ ತಂದೆ ದೊಡ್ಡಪ್ಪ ಅಜ್ಜಿಗೆ ಇವನ್ದೇನ್ ಚಿಂತೆ ಮಾಡಬಾರ್ದು ನೀವು, ಇವ ಒಬ್ಬ ಮನುಷ್ಯ ಅಲ್ಲ ಮಾತಮಾದನ ಅಂತೇಳಿ ತೊಟ್ಟಲ್ದಾಗಿರ್ತಾನೆ ಹೇಳಿರಂತ. ಅದು ಪುಣ್ಯಾತ್ಮರೇ ಅಂತ ಏನೋ ಇನ್ನೊಂದು 10 ಬೇಡ 15 ವರ್ಷ ಜನ ಇಲ್ಲಿ ಈ ಶ್ರೀಗಿರಿ ಮುಮ್ಮೆಟ್ಟು ಗುಡ್ಡದೊಳಗ ಇರ್ತಿದ್ರು ಗುರುಗಳಪ್ಪ ಅಂತಂದ್ರೆ ಅದೇನಂತಾರ ನಾವು ನೀವು ಬರತಕ್ಕಂಥದ್ದು ಅವಶ್ಯಕತೆ ಇದ್ದಿತ್ತಿಲ್ಲ ಪುಣ್ಯಾತ್ಮರೇ. ಅದೇನಂತಾರ ಅಪೇಕ್ಷೆ ಮಾಡಿದ್ರು. ಅಪೇಕ್ಷೆ ಯಾರು ಮಾಡಿದ್ರು? ಅಮೋಘ ಸಿದ್ದೇಶ್ವರರ ಅಪೇಕ್ಷೆ ಮಾಡಿದ್ರು. ಏನಂತ, ಅಪ್ಪ ಮದಗೊಂಡ ನಿಂದು ಮನೆ ಮ್ಯಾಗ ಚೆಲ್ಲಟ್ಟಾಗಲ್ಲೋ, ಇಲ್ಲಿ ಕೊರತೆ ಇದೆ, ಮುಮ್ಮೆಟ್ಟು ಗುಡ್ಡದೊಳಗೆ ಕೊರತೆ ಇದೆ ನಿಂದು. ಅಪೇಕ್ಷೆ ಮಾಡಿ ಮಳೆಗಾಲಸಿದ್ದನ್ನು ಸನ್ನಿಧಾನ ಬಿಡಿಸಿ ಅಪೇಕ್ಷೆ ಮಾಡಿ ಎಳ್ಕೊಂಡು ತಂದಿರೋದು ಮದಗೊಂಡ ಗುರುಗಳಿಗೆ ಯಾರಪ್ಪ ಅಂತ ಅಮೋಘ ಸಿದ್ದೇಶ್ವರರು. ಈಗ ನಂದೇ ಹೇಳ್ತೀನಿ, ನಾ ಅಪೇಕ್ಷೆ ಬಯಸಲಾರದೆ ಬಂದವ ನಾನು ಇಲ್ಲಿ. ಅದಕ್ಕೆ ಅಪೇಕ್ಷೆ ಯಾರು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ನೀವು ಮಾಡೋದು ದೊಡ್ಡದಲ್ಲ ಪುಣ್ಯಾತ್ಮರೇ. ನಮಗಾಗಿ ದೇವರ ಅಪೇಕ್ಷೆ ಮಾಡಬೇಕು, ನಾವು ಹಂಗೆ ದುಡಿಬೇಕು, ನಾವು ಹಂಗಿರ್ಬೇಕು, ಇದು ನೆನಪಿಟ್ಕೋಬೇಕು. ಅಪೇಕ್ಷೆ ನಾವು ಭಗವಂತಗಾಗಿ ಮಾಡಬಾರದು, ನಮಗಾಗಿ ಅಪೇಕ್ಷೆ ಮಾಡಬೇಕು ಭಗವಂತ. ಅದಕ್ಕೆ ಪುಣ್ಯಾತ್ಮರೇ ಮುತ್ಯಾನ ಚರಿತ್ರೆ ಎಷ್ಟು ಹೇಳ್ಕೊಂತ ಹೋದ್ರು, ಎಷ್ಟು ಏನೇನು ಮಾಡ್ಕೊತ ಹೋದ್ರು ಕಡಿಮೆ ಇದೆ ಪುಣ್ಯಾತ್ಮರೇ. ಅದಕ್ಕೆ ಪಾದಯಾತ್ರೆಯನ್ನ ಮಾಡ್ಕೊತ ಬಂದಿದ್ರಲ್ಲ, ಅವುಗಳು ಪದೇ ಸಭದೊಳಗೆ ಹೇಳ್ತಿದ್ರು, ಏನಪ್ಪಾ ಅಂತ ಹೇಳಿದ್ರೆ ನಾವು ಯಾವ ರೀತಿ ದುಡಿಬೇಕು, ಯಾವ ರೀತಿ ಭಕ್ತಿ ಮಾಡಬೇಕು, ಯಾವ ರೀತಿ ನಾವು ಇರಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಭಕ್ತಿ ನೋಡಿ ಭಗವಂತ ನಮಗೆ ಹುಡ್ಕೋತ ಬರಬೇಕು. ಏನ್ರಿ, ನಮ್ಮ ಭಕ್ತಿ ನೋಡಿ ಭಗವಂತ ನಮಗೆ ಹುಡ್ಕೋತ ಬರಬೇಕು. ಎಲ್ಲಿದಾನೇವ ಎಲ್ಲಿಲ್ಲ, ಏನು ಮಾಡಾಕತ್ತಾನ ನಡಿ ಇವನಿಗೆ ಆಶೀರ್ವಾದ ಮಾಡಿ ಹೋಗುನು, ಇವನ ಹರಕ ಪ್ರಪಂಚ ಉದ್ಧಾರ ಮಾಡುವಂತೆ ಅವ ಎದ್ದು ಬರಬೇಕು. ಹಂಗ ಭಕ್ತಿ ನಾವು ಮಾಡಬೇಕು. ಅಪ್ಪಗಳು ಹೇಳ್ತಿದ್ರು, ಅಪ್ಪಗಳು ಒಂದು ಹಾಡು ಹಾಡ್ತಿದ್ರು. ನಾ ಹೋದ ವರ್ಷ 20 ಹಿಡಿದ್ದೆ. ಯಾವಾಗಪ್ಪ ಅಂತ ಹೇಳಿದ್ರೆ